ವಸತಿ ಇಲಾಖೆ ಕೊಳ್ಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಊರು ಯೋಜನೆ ಅಡಿಯಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಪೂರ್ಣಗೊಂಡಿರುವಂತಹ ಮನೆಗಳನ್ನು ರಾಜ್ಯದ ಮುಖ್ಯಮಂತ್ರಿಯವರ ಅಮೃತ ಹಸ್ತದಿಂದ ವರ್ಚುವಲ್ ಲೋಕಾರ್ಪಣೆ ಹಾಗೂ ಹಕ್ಕುಪತ್ರ ವಿತರಣೆ ಸಮಾರಂಭವನ್ನು ಪಟ್ಟಣದ ಈದ್ಗಾ ಮೊಹಲ್ಲಾ ಕೊಳ್ಳಗೇರಿ ಬಡಾವಣೆಯಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಆರ್ ಕೃಷ್ಣಮೂರ್ತಿರವರು ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಲಾಯಿತು. ತದನಂತರ ಮಾತನಾಡಿದ ಶಾಸಕ ಎಆರ್ ಕೃಷ್ಣಮೂರ್ತಿರವರು, ಇಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದ ಮುಂಭಾಗದ ಕೆಆರ್ ಪುರಂನಲ್ಲಿ ರಾಜ್ಯ ಮಟ್ಟದಲ್ಲಿ 1,80,000ಕ್ಕೂ ಅಧಿಕ ಮನೆಗಳನ್ನು ಉದ್ಘಾಟನೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಇದುವರೆಗೂ ಕೂಡ 36,789 ಮನೆಗಳು ಪೂರ್ಣಗೊಂಡಿವೆ. ಅದರಿಂದಾಗಿ ಮಾನ್ಯ ವಸತಿ ಸಚಿವರಾದ ಜಹೀರ್ ಅಹಮದ್ ರವರು ಹಕ್ಕುಪತ್ರ ವಿತರಣೆ ಸಮಾರಂಭವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದು, ವಕೀಲರ ಮುಖಾಂತರ ಹಕ್ಕುಪತ್ರ ವಿತರಣೆಯನ್ನ ನೆರವೇರಿಸಲಾಗುತ್ತಿದೆ. ಅದರಿಂದಾಗಿ ಇಂದು ಈ ಕ್ಷೇತ್ರದ ಶಾಸಕನಾಗಿ ನಾನು 20ನೇ ವಾರ್ಡಿನ ಈದ್ಗಾ ಮೊಹಲ್ಲಾದ ಕೊಳ್ಳಗೇರಿ ಬಡಾವಣೆಯಲ್ಲಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಅಂತ ತಿಳಿಸಿದ್ರು. ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಈದ್ಗಾ ಮೊಹಲ್ಲಾದ ಕೊಳ್ಳಗೇರಿ ಬಡಾವಣೆ ನಿವಾಸಿಗಳಿಗೆ ಸಲಹೆ ನೀಡಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದ್ರು. ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿ, ಇದೇ ನನ್ನ ಮೊದಲ ಲೋಕಸಭಾ ಚುನಾವಣೆ ಪ್ರಚಾರ ಅಂತ ತಿಳಿದುಕೊಳ್ಳಿ ಅಂತ ಕಿವಿ ಮಾತನ್ನ ಹೇಳಿದ್ರು. ಈದ್ಗಾ ಮೊಹಲ್ಲದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಬೆಂಗಳೂರಿನ ವಿಧಾನಸೌಧ ಮುಂಭಾಗ ನಾಗೇನಹಳ್ಳಿ ಕೆಆರ್ ಪುರಂನಲ್ಲಿ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ರಾಜ್ಯ ಮಟ್ಟದಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗಾಗಿ ನಮ್ಮ ಕ್ಷೇತ್ರದ ವ್ಯಾಪ್ತಿನಲ್ಲಿ ಶಾಸಕನಾಗಿ ನಾನು ಕೂಡ ಬಂದು ಭಾಗವಹಿಸುವ ಮುಖಾಂತರ ಏನು ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಸುಮಾರು 1,80,000 ಚಿಲ್ಲರೆ ಮನೆಗಳು ಪೈಕಿ ಈಗ ಸುಮಾರು 36,789 ಮನೆಗಳು ನಿರ್ಮಾಣ ಆಗಿದೆ. ಈವರೆಗೂ ಕೂಡ ಅದರ ಉದ್ಘಾಟನೆಯನ್ನ ಅವರು ಮನೆಯ ಹಂಚಿಕೆ ಹಕ್ಕುಪತ್ರ ವಿತರಣಾ ಸಮಾರಂಭವನ್ನು ಬೆಂಗಳೂರಿನಲ್ಲಿ ಮಾನ್ಯ ವಸತಿ ಸಚಿವರಾದಂಥ ಜಹೀರ್ ಅಹಮದ್ ಅವರು ಹಮ್ಮಿಕೊಂಡಿದ್ದಾರೆ. ಆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ವರ್ಚುವಲ್ ಮುಖಾಂತರ ಲೋಕಾರ್ಪಣೆ ಹಾಗೂ ಪರಿಷ್ಕೃತ ವಿತರಣಾ ಸಮಾರಂಭವನ್ನು ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಗಳು ಕೂಡ ಈ ಒಂದು ಸ್ಕ್ರೀನ್ ಮೇಲೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡಿದ್ದನ್ನ ನಿಮಗೆ ನೋಡಲು ಅವಕಾಶವನ್ನ ಇಲಾಖೆ ವತಿಯಿಂದ ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಇಂದಿನ ನಮ್ಮ ಸದಸ್ಯರಾಗಿದ್ದಂಥ ಅಕ್ಮಲ್ ಪಾಷಾ ಅಲ್ಲಿ ಇಂದಿನ ಉಪ ಅಧ್ಯಕ್ಷರು ಕೂಡ ಆಗಿದ್ದಂಥವರು, ಈ ಬಾರಿ ಅವರ ಶ್ರೀಮತಿಯವರು ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಅವರ ಮೊಹಲ್ಲದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಕಾರಣ ನಾನು ಶಾಸಕನಾಗುವ ಮುನ್ನೂ ಕೂಡ ಇಲ್ಲಿ ಕೂತಿರ್ತಕ್ಕಂಥ ಶಾಂತರಾಜ್ ಅವರು ನಗರಸಭಾ ಅನೇಕ ಬಾರಿ ನನ್ನ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ರು. ಜಯಣ್ಣವರು ಕೂಡ ಶಾಸಕರ ಸಂದರ್ಭವಾಗಿಲ್ಲ, ಇದನ್ನ ಒತ್ತಾಯಪೂರ್ವಕವಾಗಿ ಮಾಡಿಸುವಂಥದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಅವರಿಬ್ರು ಕೂಡ ಅನೇಕ ಬಾರಿ ನನ್ನನ್ನು ಒತ್ತಾಯ ಮಾಡ್ತಾ ಇದ್ರು. ಹಾಗಾಗಿ ಇವತ್ತೇನು ಮಾನ್ಯ ಘನ ಸರ್ಕಾರ ಮಾನ್ಯ ಅಕ್ಮಲ್ ಪಾಷಾ ಅವರು ಹೇಳಿದಾಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಾತ್ರ ಈ ಜನಪರ, ಬಡವರ ಪರ, ಅಲ್ಪಸಂಖ್ಯಾತರ ಪರ, ಹಿಂದುಳಿದವರ ಪರ, ಪರಿಸ್ಥಿತಿ ವರ್ಗದ ಪರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋ ಮುಖಾಂತರ, ಆಯವ್ಯಯದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡೋ ಮುಖಾಂತರ ಇವತ್ತು ಹೆಚ್ಚಿನ ಈ ಬಡ ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡಿಕೊಂಡು ಹಿಂದೆನೂ ಮಾಡಿದೆ, ಈಗಲೂ ಕೂಡ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೊಳಿಸಿದ್ದಾರೆ. ಇದು ಈ ವರ್ಷದ ಯೋಜನೆಯ ಕಾರ್ಯಕ್ರಮ ಅಲ್ಲ. ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ
ಮಾನ್ಯ ಜಯಣ್ಣವರು ಶಾಸಕರಾದ ಸಂದರ್ಭದಲ್ಲಿ ಸುಮಾರು 500 ಮನೆಗಳು ನಮ್ಮ ತಾಲೂಕಿಗೆ ಆದಂತ ಈ ಒಂದು ಯೋಜನೆ ಸುಮಾರು 500 ಮನೆಗಳು ಮಂಜೂರಾಗಿದ್ವು. 300 ಮನೆಗಳು ನಿರ್ಮಾಣವನ್ನು ಕೈಗೊಳ್ಳಲಾಗದೆ ಅದನ್ನ ಹಿಂಪಡೆದಿದ್ದು ಸರ್ಕಾರ. 200 ಮನೆಗಳನ್ನ ಮಾತ್ರ ಈ ಒಂದು ಭಾಗದ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆ ಪೈಕಿ ಇವತ್ತು ಸುಮಾರು ಈ ಒಂದು ಕ್ಷೇತ್ರದಲ್ಲಿ 949 ನಿವಾಸಗಳಿದ್ದು ಸದರಿ ನಿವಾಸಗಳ ಪೈಕಿ 620 ಫಲಾನುಭವಿಗಳಿಗೆ ಈಗಾಗಲೇ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಇನ್ನುಳಿದ 320 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಬೇಕಾಗಿರುತ್ತದೆ. 4 ವಿವಿಧ ಕೊಳಚೆ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು. 170 ಮನೆಗಳು ಇವತ್ತು 2, 3, 24 ಈ ದಿವಸ ಸುಮಾರು 170 ಜನರಿಗೆ ಮನೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಕೊಳ್ಳೇಗಾಲ ಪಟ್ಟಣದ ಘೋಷಿತ ಕೊಳಚೆ ಪ್ರದೇಶದಲ್ಲಿ ಇವತ್ತು ಸ್ಥಳೀಯ ಶಾಸಕರ ನನ್ನ ಸಮ್ಮುಖದಲ್ಲಿ ಇವತ್ತು ಸಾಂಕೇತಿಕವಾಗಿ ಈ ವೇದಿಕೆ ಮುಖಾಂತರ ವಿತರಣೆಯನ್ನ ನಾನು ಮಾಡುವನಿದ್ದೇನೆ. ಈ ವಿಚಾರವಾಗಿ ನಮ್ಮ ಕೊಳಚೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಪಾಲಕ ಅಭಿಯಂತರ ಅಂತ ರಾಮಚಂದ್ರ ಅವರಿಗಾಗಲೇ ಪ್ರಸ್ತಾಪ ಮಾಡಿದಾಗೆ ಪರಿಪೂರ್ಣವಾಗಿ ಯಾರು ಮಾಹಿತಿಯನ್ನ ಒದಗಿಸ್ಕೊಟ್ಟಿಲ್ಲ, ದಾಖಲೆಗಳು. ಅವರು ದಾಖಲೆ ಒದಗಿಸ್ಕೊಟ್ಟ ನಂತರ ಅವರಿಗೆ ವಿತರಣೆ ಮಾಡುವಂತ ಕಾರ್ಯಕ್ರಮ. ಇವತ್ತು ಕೇವಲ